ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅರಳಹಳ್ಳಿ ಶ್ರೀ ರಾಜರಾಜೇಶ್ವರಿ ಬೃಹನ್ಮಠದಲ್ಲಿ ಅದ್ಧೂರಿ ವಿವಾಹ ಮಹೋತ್ಸವ ಜರುಗಲಿದ್ದು, ಮಠದ ಪೂಜ್ಯರಾದ ಶ್ರೀ ಗವಿಸಿದ್ದಯ್ಯ ತಾತನವರು ನಾಡಿನ ಸಮಸ್ತ ಭಕ್ತಾದಿಗಳಿಗೆ ಪ್ರೀತಿಯ ಆಮಂತ್ರಣ ನೀಡಿದ್ದಾರೆ. ಮುಂಬರುವ ಮಾರ್ಚ್ 15, 2026 ಭಾನುವಾರ ಬೆಳಗ್ಗೆ 11:05 ಸರಿಯಾಗಿ ಶ್ರೀ ರಾಜರಾಜೇಶ್ವರಿ ಬೃಹನ್ಮಠದಲ್ಲಿ ಈ ಶುಭ ವಿವಾಹ ಕಾರ್ಯಕ್ರಮ ಜರುಗಲಿದೆ. ಈ ಕುರಿತು ನಮ್ಮ ವಾಹಿನಿಯೊಂದಿಗೆ ಖುದ್ದಾಗಿ ಮಾತನಾಡಿರುವ ಶ್ರೀ ಪೂಜ್ಯ ಭುವನೇಶ್ವರಯ್ಯ ತಾತನವರು ಹಾಗೂ ಶ್ರೀ ಗವಿಸಿದ್ದಯ್ಯ ತಾತನವರು, ಭಕ್ತರು ಹಾಗೂ ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನವ ದಂಪತಿಗಳಿಗೆ ಶುಭ ಕೋರಿ ಆಶೀರ್ವದಿಸಬೇಕು ಎಂದು ವಿನಂತಿಸಿದ್ದಾರೆ. ಎಸಿಕೆ ಮೀಡಿಯಾ ಗಂಗಾವತಿ. ಗಂಗಾವತಿ ತಾಲೂಕು ಅರಳಿಹಳ್ಳಿ ಗ್ರಾಮದ ಶ್ರೀ ರಾಜರಾಜೇಶ್ವರಿ ಬೃಹನ್ಮಠದಲ್ಲಿ ದಿನಾಂಕ 15/3/2026 ರವಿವಾರದಂದು ಈ ನಾಡಿನ ಹರಗುರು ಚರಮೂರ್ತಿಗಳ ಸನ್ನಿಧಾನದಲ್ಲಿ ಹಾಗೂ ಆಳಂದ ತಾಲೂಕಿನ ಜಿಡಗ ಮಠಾಧೀಶರಾಗಿರ್ತಕ್ಕಂಥ ಜಿಗಡಗ ಮತ್ತು ಮುಗಳಕೋಡು ಮಠಾಧೀಶರಾಗಿರ್ತಕ್ಕಂಥ ಶ್ರೀ ಶ್ರೀ ಪರಮಪೂಜ್ಯ ಷಡಕ್ಷರ ಶಿವಯೋಗಿ ಮುರುಘರಾಜೇಂದ್ರ ಶಿವಯೋಗಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನನ್ನ ಮೊಮ್ಮಗನಾಗಿರ್ತಕ್ಕಂಥ ಚಿರಂಜೀವಿ ಅಭಿಷೇಕನಿಗೆ ನನ್ನ ತಮ್ಮನ ಮಗಳಾಗಿರ್ತಕ್ಕಂಥ ಕುಮಾರಿ ಚಂದನ ಎಂಬ ಕನ್ಯಾರತ್ನದೊಡನೆ ಹಾಗೂ ನನ್ನ ತಮ್ಮನ ಮಗನಾಗಿರ್ತಕ್ಕಂಥ ಚಿರಂಜೀವಿ ವಿಜಯಕುಮಾರ ಎಂಬ ವರಶ್ರೇಷ್ಠನಿಗೆ ಕುಷ್ಟಗಿ ತಾಲೂಕು ನಗರದ ಶ್ರೀ ಶಾಂತಮೂರ್ತಿಯವರ ಮಗಳಾಗಿರ್ತಕ್ಕಂಥ ವರ್ಷಾ ಎಂಬ ಕನ್ಯಾರತ್ನವನ್ನ ನಿಶ್ಚಯಿಸಿ ಅಂದಿನ ದಿನ ಮಹೋತ್ಸವನ್ನ ಜರುಗಿಸಲಾಗ್ತಾ ಇದೆ. ಈ ಮಹತ್ತರವಾಗಿರ್ತಕ್ಕಂಥ ಕಲ್ಯಾಣ ಮಹೋತ್ಸವಕ್ಕೆ ಈ ಮಠದ ಪ್ರೀತಿಯ ಶಿಷ್ಯ ಬಳಗ ಹಾಗೂ ಸುತ್ತಮುತ್ತಲಿನ ಯಾವತ್ತು ಶಿಷ್ಯ ಬಳಗ ಆಗಮಿಸಿ ಮದುವೆಯಲ್ಲಿ ಭಾಗವಹಿಸಿ ವಧುವರರಿಗೆ ಶುಭವನ್ನು ಹಾರೈಸಿ ಬಂದಿರತಕ್ಕಂಥ ಸರ್ವ ಪೂಜ್ಯರ ಹಾಗೂ ಮುಗಳಕೋಡ ಜಿಡಗ ಮಠಾಧೀಶರ ಆದ ಶ್ರೀ ಮುರುಘರಾಜೇಂದ್ರ ಶಿವಯೋಗಿಗಳವರ ದರ್ಶನಾಶೀರ್ವಾದವನ್ನು ಪಡೆದು ಧನ್ಯಾತ್ಮರಾಗಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿ. ರಾಜೇಶ್ವರಿ ಬೃಹನ್ಮಠ ಅರಳಿಹಳ್ಳಿಯಲ್ಲಿ ನಮ್ಮ ಚಿರಂಜೀವಿ ಆಗಿರ್ತಕ್ಕಂಥ ಚಿರಂಜೀವಿ ಅಭಿಷೇಕ ಹಾಗೂ ಚಂದನ ಮತ್ತು ಅಳಿಯನಾಗಿರ್ತಕ್ಕಂಥ ಚಿರಂಜೀವಿ ವಿಜಯ್ ಮತ್ತು ವರ್ಷಾರವರ ವಿವಾಹ ಕಾರ್ಯಕ್ರಮವನ್ನು 15/3/2026 ರವಿವಾರದಂದು ಉದಯ 10:30ಕ್ಕೆ ಈ ನಾಡಿನ ಪರಮ ಪೂಜ್ಯರಾಗಿರ್ತಕ್ಕಂಥ ತ್ರಿವಿಧ ದಾಸೋಹ ಮೂರ್ತಿಗಳು ಆಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮ ಷಡಕ್ಷರ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಜಿಡಗ ಮತ್ತು ಅಚಲೇರಿಯವರ ಸಾನ್ನಿಧ್ಯ ಮತ್ತು ತುಲಾಭಾರದೊಂದಿಗೆ ನಾಡಿನ ಹಿರಿಯ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಕೊಪ್ಪಳ ಗವಿ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಜ್ಞಾನದಾಸು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಅಧ್ಯಕ್ಷತೆಯಲ್ಲಿ ಹಾಗೂ ನಾಡಿನ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಯಾವ ಕಾರ್ಯಕ್ರಮ ಬೃಹತ್ ಕಾರ್ಯಕ್ರಮ ನಡೀತಾ ಇದೆ. ಕಾರಣ ಸಕಲ ಸದ್ಭಕ್ತರು, ಗಣ್ಯರು ಮತ್ತು ಹಿತೈಷಿಗಳು ಯಾವ ಕಾರ್ಯಕ್ರಮಕ್ಕೆ ಆಗಮಿಸಿ ವಧುವರರಿಗೆ ಅಕ್ಷತೆ ಹಾಕಿ ಆಶೀರ್ವದಿಸಿ ಹಾರೈಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳಲಾಗ್ತದೆ. ನಾವು ಮನೆ ಮನೆಗೆ ಬಂದು ತಮ್ಮೆಲ್ಲರಿಗೆ ಪತ್ರಿಕೆಯನ್ನು ಕೊಡಬೇಕಾಗಿತ್ತು. ಆದರೆ ಸಮಯ ಸ್ವಲ್ಪ ಇರುವುದರಿಂದ ಎಲ್ಲ ಮನೆಗೆ ಬರಲು ಆಗದೇ ಇರುವುದರಿಂದ ಇದೇ ಒಂದು ಆತ್ಮೀಯ ಆಮಂತ್ರಣವೆಂದು ಭಾವಿಸಿ ತಾವೆಲ್ಲರೂ ಆಗಮಿಸಿ ವಧುವರಿಗೆ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕೋರಿಕೆ.